ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಹನಿ ಕಿಚ್ಚು ಹೊತ್ಕೊಂಡಿದೆ. ಈಗಾಗಲೇ ಸದ್ಯದ ಮಟ್ಟಿಗೆ ಹನಿ ಟ್ರ್ಯಾಪ್ ಗದ್ದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ರಾಜಕೀಯ ಪಡಸಾಲೆಯಲ್ಲಿ ಆರೋಪ ಪ್ರತ್ಯಾರೋಪವೇ ನಡೀತಾ ಇದೆ. ಸುಂದರಿಯರನ್ನ ಮುಂದೆ ಇಟ್ಕೊಂಡು ಪಲ್ಲಂಗ ದಾಟುವನ್ನ ನಡೆಸೋದಕ್ಕೆ ಮುಂದಾಗಿದ್ರ, ಗಣ್ಯರನ್ನ ಕೆಡ್ಡಾಗಿ ಬೀಳಿಸೋದಕ್ಕೆ ಹನಿ ಟ್ರ್ಯಾಪ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಿತ್ತ. ಹನಿ ಬನಿ ಮೂಲಕ ಬಯಸಿದ್ದನ್ನ ಪಡೆಯೋದಕ್ಕೆ ಸೂತ್ರ ಎಳೆಯಲಾಗ್ತಿತ್ತ. ಮದನ ಮೋಹಿನಿಯ ಮೂಲಕ ವಿರೋಧಿಗಳಿಗೆ ಖೆಡ್ಡ ತೊಡಲಾಗ್ತಿತ್ತ. ಸೌಧದ ಮೊಗಸಾಲೆಯಲ್ಲಿ ಹಸಿ ಬಿಸಿ ದೃಶ್ಯದ ಟಾಕ್ ವಾರ್ ನಡೀತಾ ಇದೆ. ಸುಂದರಿಯರನ್ನ ಮುಂದಿಟ್ಕೊಂಡು ಪಲ್ಲಂಗ ದಾಟಕ್ಕೆ ವೇದಿಕೆಯನ್ನ ಮಾಡಲಾಗ್ತಾ ಇತ್ತ. ಗಣ್ಯರನ್ನ ಖೆಡ್ಡಾಗಿ ಕೆರವೋದಕ್ಕೆ ಬ್ರಹ್ಮಾಸ್ತ್ರ, ಅದು ಹನಿ ಟ್ರ್ಯಾಪ್. ಈ ಸೂತ್ರದ ಮುಖಾಂತರವಾಗಿ ಗಣ್ಯರನ್ನ ಕೆಡ್ಡಾಗಿ ಕೆರಗಿಸುವಂತ ಪ್ಲಾನ್ ಮಾಡಲಾಗ್ತಾ ಇತ್ತ. ವಿರೋಧಿಗಳಿಗೆ ಸುಂದರಿಯರ ಮುಖಾಂತರವಾಗಿ ಕೆಡ್ಡ ತೋಡ್ಲಾಗ್ತಿತ್ತ. ಹಸಿ ಬಿಸಿ ದೃಶ್ಯದ ಟಾಕ್ ವಾರ್ ಜೋರಾಗಿದೆ. ಒಂದು ಕಡೆ ಈ ಹನಿ ಟ್ರ್ಯಾಪ್ ಅನ್ನುವಂಥದ್ದು ಮಾನ ಮರ್ಯಾದೆಗೆ ಅಂಜುವಂಥದ್ದು. ಅದು ಕೂಡ ಗಣ್ಯ ವ್ಯಕ್ತಿಗಳು ಅಂತಂದ್ರೆ ಅವರ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ರೆಸ್ಪೆಕ್ಟ್ ಕೂಡ ಇರುತ್ತೆ, ಗೌರವ ಕೂಡ ಇರುತ್ತೆ. ಅಂಥ ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಈ ಹನಿ ಟ್ರ್ಯಾಪ್ ಎನ್ನುವಂತ ಕೆಡ್ಡಾಗಿ ಕೆಡವೋದಕ್ಕೆ ಪ್ಲಾನ್ ಮಾಡಲಾಗ್ತಿತ್ತ. ಪ್ರಮುಖವಾಗಿ ಕೆಎನ್ ರಾಜಣ್ಣ ಅವರು ಇತ್ತೀಚೆಗೆ ಸ್ವಲ್ಪ ನಾನು ಕೂಡ ಸಿಎಂ ಆಕಾಂಕ್ಷಿ, ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷಗೆ ಆಕಾಂಕ್ಷಿನೇ, ಬೇಕಾದ್ರೆ ಸಚಿವ ಸ್ಥಾನವನ್ನ ಬಿಟ್ಕೊಟ್ಬಿಡ್ತೀನಿ, ನಂಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಾಕು ಅನ್ನುವ ಮುಖಾಂತರವಾಗಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ಕೆಪಿಸಿಸಿ ಅಧ್ಯಕ್ಷಗಿರಿಯ ವಿಚಾರವಾಗಿ ಓಪನ್ ಆಗಿ ಹೇಳಿಕೆಗಳನ್ನ ಕೊಡೋದು ಮಾಡ್ತಾ ಇದ್ರು. ಆದ್ರೆ ಹನಿ ಟ್ರ್ಯಾಪ್ ಗದ್ದಲ ಹೇಗಿದೆ ಅಂದ್ರೆ ಈಗ ರಾಜ್ಯ ರಾಜಕೀಯದಲ್ಲಿ, ಯಾಕಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ಗೆ ಒಳಗಾಗಿ ಎಷ್ಟೋ ಜನ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಮಾನ ಮರ್ಯಾದೆಗೆ ಅಂಜುಬಿಟ್ಟಿದ್ದಾರೆ. ಕುಟುಂಬದವ್ರಿಗೆ ಗೊತ್ತಾದ್ರೆ ತನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ, ಹೊರಗಿನ ಪ್ರಪಂಚಕ್ಕೆ ಗೊತ್ತಾದ್ರೆ ನನ್ನ ಬಗ್ಗೆ ಇದ್ದಂತಹ ಗೌರವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಜನ ಆತ್ಮಹತ್ಯೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಪ್ರಮುಖವಾಗಿ ಒಂದು ಕಡೆ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗಣ್ಯರನ್ನ ಕೆಡ್ಡಾಗಿ ಕೆಡವೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡ್ಲಾಯ್ತಾ ಅನ್ನುವಂಥದ್ದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಈಗ ಸರಿಯಾಗಿ ಕೆಲವೊಂದಿಷ್ಟು ವಿಚಾರಗಳ ಪ್ರಸ್ತಾಪದ ಜೊತೆಗೆ ಈ ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರ ಸದ್ದುಗದ್ದಲ ಜೋರಾಗಿ ಮಾಡ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾಯಕರು ಧ್ವನಿ ಎತ್ತಿದ್ದಾರೆ. ಯಾರು ಈ ಒಂದು ಕೃತ್ಯವನ್ನ ನಡೆಸೋದಕ್ಕೆ ಮುಂದಾಗಿರ್ತಾರೋ ಹನಿ ಟ್ರ್ಯಾಪ್ ವಿಚಾರವಾಗಿ ಅದ್ರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ, ಒಂದು ತನಿಖೆ ನಡೆಸಲೇಬೇಕಾಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಹೇಳಲಾಗ್ತಾ ಇತ್ತು. ಹಾಗಾಗಿ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಕೈವಾಡ ಇದೆ ಅನ್ನುವಂತಹ ವಿಚಾರವಾಗಿ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಬೆಂಬಲಿಗರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಸಿದ್ದರಾಮಯ್ಯನವರು ರಿಪೋರ್ಟ್ ಕೊಟ್ಟಿದ್ದಾರೆ. ಒಂದು ಕಡೆ ನಡೆದಿರುವಂತಹ ವಿಚಾರದ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ರಿಪೋರ್ಟ್ ಅನ್ನ ಕೊಡಲಾಗಿದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸುರ್ಜೇವಾಲಾಗೆ ಹಾಗೆ ಖರ್ಗೆ ಅವರಿಗೆ ಮಾಹಿತಿಯನ್ನ ನೀಡಿರುವಂಥದ್ದು. ಸಿಎಂ ಭೇಟಿ ಮಾಡಿ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸಿದ್ದಾರೆ. ಏನಾಗ್ತಿದೆ ರಾಜ್ಯದಲ್ಲಿ, ಯಾರು ಇದಕ್ಕೆ ಕಾರಣಕರ್ತರು, ಯಾರ ಮೇಲಾದ್ರೂ ಅನುಮಾನ ಇದೆಯಾ, ಏನಾಗ್ತಾ ಇದೆ, ಯಾಕಾಗೋಸ್ಕರ ರಾಜಣ್ಣ ಅವರನ್ನೇ ಟಾರ್ಗೆಟ್ ಮಾಡಲಾಯಿತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ
ಇರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದನ್ನ. ಸೊ ಒಂದು ಕಡೆ ಈಗಾಗಲೇ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲೆ ಅನುಮಾನ ಇದೆ, ಏನಾಗಿದೆ ಇಲ್ಲಿವರೆಗೂ ಕೂಡ. ಇನ್ನೊಂದು ಕಡೆ ಬಣಗಳ ನಡುವೆ ವಾಗ್ಯುದ್ಧ ಶುರುವಾಗ್ಬಿಟ್ಟಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅನ್ನುವಂಥದ್ದು ಸದ್ಯ ಪ್ರಶ್ನೆ ಆಗಿದೆ. ಅಂದ್ರೆ ಹೈಕಮಾಂಡ್ಗೆ ಇರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ವಿಚಾರವಾಗಿ ಕೂಡ ನಿರ್ಧಾರ ಮಾಡಲಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ, ಯಾಕಂದ್ರೆ ತಮ್ಮ ಬಣದ ಓರ್ವ ನಾಯಕ ಕೆಎನ್ ರಾಜಣ್ಣ ಅವರು ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು, ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಲಾಗ್ತಾ ಇದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವಿಚಾರವಾಗಿ ನೋಡೋದಾದ್ರೆ ರಿಪೋರ್ಟ್ ಅನ್ನ ಕೊಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಹನಿ ವಿಚಾರದ ಕುರಿತು ಚರ್ಚೆಯನ್ನು ನಡೆಸಲಾಗಿದೆ. ಆರೋಗ್ಯ ನೆಪದಲ್ಲಿ ಹನಿ ಟ್ರ್ಯಾಪ್ ಕುರಿತು ಸಮಾಲೋಚನೆಯನ್ನ ನಡೆಸಿರುವಂತದ್ದು. ಸಿಎಂ ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಹನಿ ಟ್ರ್ಯಾಪ್ ವಿಚಾರದ ಕುರಿತು ಚರ್ಚೆಯನ್ನು ನಡೆಸಿರುವಂತದ್ದು. ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಬೇಕಾಗಿದೆ. ಇದನ್ನ ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನಿ ಟ್ರ್ಯಾಪ್ ಸ್ವಪಕ್ಷದಲ್ಲೇ ಮಾಡಿದ್ದಾರೋ ಅಥವಾ ಬೇರೆ ಪಕ್ಷದಲ್ಲಿ ಮಾಡಿದ್ದಾರೋ, ವಿರೋಧ ಪಕ್ಷದಲ್ಲಿ ಮಾಡಿದ್ದಾರೋ ಅನ್ನೋದಕ್ಕಿಂತ ಸದ್ಯದ ಮಟ್ಟಿಗೆ ಒಂದು ಕಡೆ ತನಿಖೆ ಆದ ನಂತರ ಗೊತ್ತಾಗಬೇಕಾಗಿದೆ. ಆದ್ರೆ ಸಿಎಂ ಕಾವೇರಿ ನಿವಾಸದಲ್ಲಿ ಚರ್ಚೆ ಆಗ್ತಾ ಇದೆ ಈ ವಿಚಾರ. ಅದರಲ್ಲೂ ಕೂಡ ಪ್ರಮುಖವಾಗಿ ಇದರ ಹಿಂದಿರುವಂತಹ ಕಾರಣದ ಕೈ ಯಾರು ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ, ನ್ಯೂಸ್ ಡೆಸ್ಕ್ ಇಂದ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಈಗಾಗಲೇ ಈ ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಒಂದು ಹೈ ವೋಲ್ಟೇಜ್ ಇರುವಂತಹ ಸ್ಟೋರಿ. ಈಗಾಗಲೇ ಇದೇ ವಿಚಾರವಾಗಿ ಹೈಕಮಾಂಡ್ ನಾಯಕರ ಒಟ್ಟಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಅದರ ಜೊತೆಗೆ ಖರ್ಗೆ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ರಿಪೋರ್ಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡು ಏನಾದ್ರೂ ಅಕಸ್ಮಾತ್ ಈ ವಿಚಾರಕ್ಕೆ ಸಂಬಂಧ ಮುಂದಾದ್ರೆ ಎಲ್ಲೋ ಒಂದು ಕಡೆ ಅವರ ವಿಚಾರವಾಗಿ ತನಿಖೆಯನ್ನ ನಡೆಸಿ ರಿಪೋರ್ಟ್ ಕೊಟ್ಟರು ಅನ್ನುವಂತ ಒಂದು ಹೇಳಿಕೆಯನ್ನ ವಿರೋಧ ಪಕ್ಷದವರು ಕೊಡಬಹುದು. ಹಾಗಾಗಿ ಸಿದ್ದರಾಮಯ್ಯನವರು ಜಾಣ ನಡೆಯನ್ನ ಅನುಸರಿಸುವ ಮುಖಾಂತರವಾಗಿ ಹೈಕಮಾಂಡ್ ನಾಯಕರಿಗೆ ವಿಚಾರವನ್ನ ಮುಡಿಸಿ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಖಂಡಿತವಾಗ್ಲೂ ರೂಪಾ, ಏನು ಈಗಾಗಲೇ ಹೇಳಿದಂತೆಯೂ ಈ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಪ್ರಮುಖವಾಗಿ ಬಂದಿರುವಂಥದ್ದು ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಳಗದ ಅವರ ನಾಯಕರ ಮೇಲೆ ಆಗಿರೋದ್ರಿಂದ, ಹಾಗಾಗಿ ತಾವೇ ಸ್ವತಃ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟು ತನಿಖೆ ಮಾಡಿಸಿದ್ರೆ ಆರೋಪ ಪ್ರತ್ಯಾರೋಪಗಳು ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಆಗಿರುತ್ತೆ. ಹಾಗಾಗಿ ಅವರು ಹೈಕಮಾಂಡ್ ನಾಯಕರ ಒಂದು ಗಮನದಲ್ಲಿ ತೆಗೆದುಕೊಂಡು ಬಂದು ಅದಾದ ನಂತರ ಒಂದು ಪೊಲೀಸ್ ಒಂದು ಕಮಿಟಿಯನ್ನು ರಚನೆ ಮಾಡಿ ಅವರ ಒಂದು ನೇತೃತ್ವದಲ್ಲಿ ತನಿಖೆ ಮಾಡಿಸಬೇಕು ಅಂತಕ್ಕಂಥ ಸೂಚನೆಯನ್ನು
ಕೂಡ ಈಗಾಗಲೇ ರಾಜೇಂದ್ರ ಮತ್ತೆ KN ರಾಜಣ್ಣ ಅವ್ರಿಗೂ ಕೂಡ ಈಗಾಗಲೇ ಅವರು ಕೂಡ ಕೊಟ್ಟಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ತನಿಖೆ ಮಾಡಬೇಕು, ಆದ್ರೆ ತಮ್ಮ ಒಂದು ನೇತೃತ್ವದಲ್ಲಿ ಯಾವುದೇ ರೀತಿಯಾದಂತಹ ತನಿಖೆ ಆಗಬಾರ್ದು, ತಮ್ಮ ಸುಪರ್ದಿಗೆ ಒಳಪಡದೆ ಈ ಒಂದು ತನಿಖೆ ಆಗಬೇಕು, ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು, ಈ ಷಡ್ಯಂತ್ರ ವಿರುದ್ಧ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಕೂಡ ಶಿಕ್ಷೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಈ ಒಂದು ಪ್ರಕರಣವನ್ನು ಕೂಡ ಕೈಗೆತ್ತಿಕೊಂಡಿರುವಂಥದ್ದು. ಈಗಾಗಲೇ CM ಅವರು ಕೂಡ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಅವರ ಒಂದು ಕರೆ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಮತ್ತೆ ಏನೆಲ್ಲ ವಿವರಣೆಗಳನ್ನು ನೀಡಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ಜೊತೆಗೆ ಸದ್ಯದಲ್ಲೇ CM ಅವರು ಮತ್ತೆ DCM ಅವರು ಕೂಡ ದೆಹಲಿಗೆ ತೆರಳಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಮತ್ತೆ ಯಾವ ರೀತಿಯಾದಂತಹ ಈ ಒಂದು ಷಡ್ಯಂತ್ರವನ್ನು ತಡಿಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪ್ರಮುಖವಾಗಿ ಪ್ರತಿಪಕ್ಷಗಳಿಗೆ ಯಾವ ರೀತಿಯಾಗಿ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು, ಜೊತೆಗೆ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಸ್ವಪಕ್ಷದ ನಾಯಕರು ಈ ರೀತಿಯಾದಂತಹ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪರೋಕ್ಷ ಹೇಳಿಕೆಗಳನ್ನು ಕೂಡ ಈಗಾಗಲೇ ಕೊಡ್ತಾ ಇರುವಂತದ್ದು. ಇದರಿಂದ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವ ಸಾಧ್ಯತೆ ಇರೋದ್ರಿಂದ ಹಾಗಾಗಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ಮಟ್ಟದ ನಾಯಕರುಗಳ ಜೊತೆಗೆ ಕೂತು ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇದ್ರ ಜೊತೆಗೇನೆ ಈಗಾಗಲೇ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸದ್ಯ CM ಸಿದ್ದರಾಮಯ್ಯ ಅವರನ್ನು ಭೇಟಿಯನ್ನು ಕೂಡ ಮಾಡಿರುವಂತದ್ದು. ಅವರ ಒಂದು ಆರೋಗ್ಯ ವಿಚಾರಣೆ ಮಾಡಬೇಕು ಅನ್ನೋ ಒಂದು ನೆಪದಲ್ಲಿ ಕೂಡ ಈಗಾಗಲೇ ಈ ಒಂದು ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಮೊನ್ನೆಯಷ್ಟೇ ಏನು CM ಸಿದ್ದರಾಮಯ್ಯ ಅವರಿಗೆ ಮೊಣಕಾಲು ನೋವಿನ ಆಪರೇಷನ್ ಕೂಡ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಈಗಾಗಲೇ ಖರ್ಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ CM ಸಿದ್ದರಾಮಯ್ಯ ಅವರ ಒಂದು ಸರ್ಕಾರಿ ನಿವಾಸಕ್ಕೆ ಈಗಾಗಲೇ ಆಗಮಿಸಿರುವಂತದ್ದು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ಒಂದು ಭೇಟಿಯ ಸಮಯದಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಚರ್ಚೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಶಾಸಕರು ಮತ್ತೆ ಸಚಿವರ ಮೇಲೆ ಏನು ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ಪ್ರಕರಣಗಳ ಸಂಬಂಧಪಟ್ಟಂತೆ ಬೆಳಕಿಗೆ ಬರ್ತಾ ಇದ್ದಾವೆ. ಈ ಒಂದು ವಿಚಾರಕ್ಕೆ ಸಾಕಷ್ಟು ಒಂದು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಮುಂಬರುವ ದಿನಗಳಲ್ಲಿ ತಮ್ಮ ಒಂದು ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು, ಸಚಿವರೇ ಇರ್ಬೋದು, ಈ ಒಂದು ಪ್ರಕರಣವನ್ನು ಯಾವ ರೀತಿ ಎದುರಿಸಬಹುದು, ಈಗ ಸದ್ಯ ರಾಜೇಂದ್ರ ಮತ್ತೆ KN ರಾಜಣ್ಣ ಅವರ ವಿರುದ್ಧವಾಗಿ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ಸಚಿವರು ಮತ್ತೆ ಯಾವ ಶಾಸಕರ ಮೇಲೆ ಈ ರೀತಿಯಾದಂತಹ ಪ್ರಕರಣಗಳು ಬರಬಹುದು, ಅವರನ್ನು ಕೂಡ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಮಾಡಬೇಕು, ಮತ್ತೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಇಂತಹ ಒಂದು ಕರೆಗಳು ಬಂದಂತಹ ಸಂದರ್ಭದಲ್ಲಿ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಅದನ್ನು ಯಾವ ರೀತಿಯಾಗಿ ಕ್ರಮ ವಹಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಶಾಸಕರಿಗೆ ಮತ್ತೆ ಸಚಿವರಿಗೂ ಕೂಡ ಕೊಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಚರ್ಚೆ ಮಾಡಿರುವಂತದ್ದು. ಜೊತೆಗೆ ಹೈಕಮಾಂಡ್ ನಾಯಕರ ಒಂದು ಭೇಟಿ ಸಂದರ್ಭದಲ್ಲೂ ಕೂಡ ಪ್ರಸ್ತುತ ರಾಜ್ಯದಲ್ಲಿ ಪಕ್ಷಗಳ ಸ್ವಪಕ್ಷದ ನಾಯಕರುಗಳು ಏನು ಈ ರೀತಿಯಾದಂತಹ ವ್ಯಂಗ್ಯ ಮತ್ತೆ ಆರೋಪ ಪ್ರತ್ಯಾರೋಪ ತಿರುಗೇಟುಗಳನ್ನು ಕೂಡ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಯಾಕೆಂತಂದ್ರೆ ತಮ್ಮ ಪಕ್ಷದಲ್ಲಿ ಇರುವಂತಹ ನಾಯಕರು ತಾವೇ ಒಂದು ಈ ರೀತಿಯಾದಂತಹ ವ್ಯಂಗ್ಯ ತಿರುಗೇಟುಗಳನ್ನು ಕೊಟ್ಕೊಂಡು ಹೋದ್ರೆ ವಿಪಕ್ಷದವರಿಗೆ ಮತ್ತಷ್ಟು ಆಹಾರವಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಈ ಒಂದು ಪ್ರಕರಣವನ್ನು ಅವರು ಮತ್ತಷ್ಟು ಒಂದು ಬಲಿಷ್ಠ ಮಾಡಿ ಸರ್ಕಾರದ ವಿರುದ್ಧವೇ ಹೋರಾಟ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಈಗಾಗಲೇ ಸರ್ಕಾರದ ವಿರುದ್ಧ ಸಾಕಷ್ಟು ಹಗರಣಗಳು ಮತ್ತೆ ಒಂದಿಷ್ಟು ಪ್ರಕರಣಗಳು ಕೂಡ ವಿಪಕ್ಷ ನಾಯಕರು ಎತ್ತಿಟ್ಕೊಂಡು ಅದನ್ನು ಪ್ರತಿನಿತ್ಯವೂ ಕೂಡ ಪ್ರತಿಭಟನೆ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರೇ ಈ ರೀತಿಯಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದು ವಿಪಕ್ಷದವರಿಗೂ ಕೂಡ ಮತ್ತಷ್ಟು ಆಹಾರ ಸಿಕ್ಕಂತೆ ಆಗುತ್ತೆ. ಹಾಗಾಗಿ ಯಾವ ರೀತಿಯಲ್ಲೂ ಕೂಡ ವಿಪಕ್ಷದವರಿಗೆ ಏನೇ ಮಾಹಿತಿಯನ್ನು ಕೂಡ ಕೊಡದೆ ಪಕ್ಷದ ಒಂದು ಆಂತರಿಕ ಒಂದು ವಲಯದಲ್ಲಿನೇ ಈ ಒಂದು ಪ್ರಕರಣವನ್ನು ಚರ್ಚೆ ಮಾಡಬೇಕು ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ತನಿಖೆ ಮಾಡಬೇಕು ಅನ್ನೋದರ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಈಗಾಗಲೇ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆ ಮಾಡಬೇಕು, ಯಾವ ಹಂತದಲ್ಲಿ ತನಿಖೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಇದರ ವಿರುದ್ಧ ಮತ್ತೆ ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ವಿಚಾರವನ್ನು ಕೂಡ ಈಗಾಗಲೇ ಗೃಹ ಸಚಿವರಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅದರಂತೆಯೂ ಕೂಡ ಏನು CM ಸಿದ್ದರಾಮಯ್ಯ ಮತ್ತೆ ಖರ್ಗೆ ಅವರು ಕೂಡ ಭೇಟಿಯ ಸಮಯದಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ಕೂಡ ಚರ್ಚೆ ಮಾಡಿರುವಂತದ್ದು. ಆದಷ್ಟು ಬೇಗ ಈ ಒಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು. ಯಾರೆಲ್ಲ ಈ ಒಂದು ಷಡ್ಯಂತ್ರದ ವಿರುದ್ಧ ಕೈ ಜೋಡಿಸಿದ್ದಾರೆ, ಈ ರೀತಿಯಾದಂತಹ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ ಇಬ್ಬರು ನಾಯಕರು ಕೂಡ ಮಾಡಿರುವಂತದ್ದು. ಸದ್ಯ ಈ ಒಂದು ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆ
ತನಿಖೆಗೆ ಬೇಡ, ಉನ್ನತ ಮಟ್ಟದ ತನಿಖೆ ಹೋದ ತಮ್ಮ ಒಂದು ಪಕ್ಷದಲ್ಲಿರ್ತಕ್ಕಂಥ ನಾಯಕರ ಒಂದು ರಕ್ಷಣೆಗೆ ಈ ರೀತಿಯಾದಂತಹ ತನಿಖೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಸಿಎಂ ಸಿದ್ದರಾಮಯ್ಯ ಅವರ ಮೇಲೂ ಕೂಡ ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಅವರು ಕೂಡ ಪೊಲೀಸ್ ಒಂದು ತಂಡವನ್ನು ರಚನೆ ಮಾಡಿ, ವಿಶೇಷವಾಗಿ ತಂಡವನ್ನು ರಚನೆ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ತನಿಖೆಯನ್ನು ಮಾಡಿ ಇದರ ವಿರುದ್ಧ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅವರಿಗೆ ತಕ್ಕ ಕ್ರಮ ಜರುಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಲ್ಲಾ ರೀತಿಯಾದಂತಹ ಕ್ರಮಕ್ಕೂ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ತನಿಖೆ ಮಾಡಬೇಕು, ಕ್ರಮ ಜರುಗಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಚರ್ಚೆ ಮಾಡಿರುವಂತದ್ದು. ರೂಪ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ, ಒಂದು ಸ್ಮಾಲ್ ಬ್ರೇಕ್ ನಂತರ.